ಹೋರಾಟ ಇದೆ. ಮಿತಿ ಮೀರಿದ್ರೆ ನನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕಾಯ್ತು ನೀವೆಲ್ಲರೂ ಕೂಡ. ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು, ಸತ್ಯವನ್ನು ಕೊಡಬೇಕು ಅಂತ ಹೇಳಿದ್ರೆ ರಕ್ತವನ್ನು ಹರಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ ರಕ್ತವನ್ನು ಹರಿಸಬೇಕಾಗ್ತದೆ. ನಾನಿವತ್ತು ಜಿಲ್ಲಾಡಳಿತ ಸವಾಲು ಆಗ್ತಾ ಇದ್ದೀನಿ. ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಗೆ ನಾನು ಸವಾಲು ಆಗ್ತಾ ಇದ್ದೀನಿ. ಇಲ್ಲಿ ನಡೀತಕ್ಕಂಥ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು 12ನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ರು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ ನಿಮ್ಮನ್ನ. ಬಂಧುಗಳೇ, ಈ 24ರ ದಸರಾ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗಬೇಕು. ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕೂ ಬರ್ತಕ್ಕಂಥವ್ರನ್ನ ತಡೀತೀವಿ. ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ, ಪೊಲೀಸರಿಂದ ದೌರ್ಜನ್ಯ ಆಗ್ತದೆ, ಜಿಲ್ಲಾಡಳಿತದಿಂದ ದೌರ್ಜನ್ಯ ಆಗ್ತದೆ. ಹಾಗಾಗಿ ನೀವು ಯಾರು ಕೂಡ ಬರಬೇಡಿ, ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ. ನಿಮ್ಮ ಜಾಗದಲ್ಲಿ ಬರ್ತಕ್ಕಂಥ ಬಸ್ಸು, ಕಾರು, ಟ್ರೈನು ಇವೆಲ್ಲವನ್ನು ಕೂಡ ತಡಿಬೇಕು. ರಾಜ್ಯದ ಉದ್ದಗಲಕ್ಕೂ ಬರ್ತಗಳಿ ವಿಷಯಂತಗಳದ್ದು ಏನಾಗ್ತದೆ ಆಗಲಿ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತೀರಿ ನೀವು, ನಮ್ಮ ತಾಳ್ಮೆಯನ್ನ. ಅದೇ ನಿಮ್ಮ ಅಪ್ಪನ ಮನೆ ಬರ್ತಾ ಇದೀವ, ನಿಮ್ಮನ್ನೇನಾದ್ರು ಕೂಡ ಆರಾಧಿಸಿ ಅಂತ ಕೇಳ್ತಾ ಇದೀವ, ನಿಮ್ಮನ್ನ ಗೌರವಿಸಿ ಅಂತ ಕೇಳ್ತಾ ಇದೀವ. ನಮ್ಮ ಅಭಿಮಾನ, ನಮ್ಮ ಪ್ರೀತಿ, ನಮ್ಮ ಗೌರವ, ನಮ್ಮ ಮೂಲ ಪುರುಷ ಮಹಿಷಾಸುರನನ್ನು ಗೌರವಿಸ್ತಾ ಇದೀವಿ. ಮಹಿಷಾ ರಾಕ್ಷಸರಲ್ಲಂತಕ್ಕಂಥದನ್ನ ಎಲ್ಲ ಇತಿಹಾಸರು ಕೂಡ ಮಾತಾಡ್ತಾ ಇದ್ದಾರೆ. ಇವತ್ತು ಕೂಡ ಬಂದಿದ್ದಾರೆ ಇಬ್ರು ಚಿಂತಕರು, ನಾಡಿನ ಚಿಂತಕರು, ಯೋಗೇಶ್ ಭಟ್ ಅವರು ಬಂದಿದ್ದಾರೆ ಮತ್ತು ಶಿವಸುಂದರ್ ಅವರು ಬಂದಿದ್ದಾರೆ. ಅವ್ರೇನ್ ದಡ್ರಲ್ಲ. ಈ ವೇದಿಕೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸಾಮರ್ಥ್ಯ ಇದೆ, ಸಮರ್ಥನೆ ಮಾಡ್ಕೊಂಡು ಶಕ್ತಿ ಇದೆ, ಇತಿಹಾಸವನ್ನು ಓದಿದರೆ. ಅದಕ್ಕೆ ಈ ವೇದಿಕೆಯಲ್ಲಿ ಎದುಗಾರಿಕೆಯಿಂದ ಬಂದು ಕುಂತಿದ್ದಾರೆ ಅವರೆಲ್ಲರೂ ಕೂಡ. ನಿಮಗೆ ತಾಕತ್ತಿದೆಯಾ? ನಿಮ್ಮ ಧಾರ್ಮಿಕತೆಯನ್ನ, ನಿಮ್ಮ ಪುರಾಣವನ್ನ ಸಾಬೀತು ಮಾಡಕ್ಕೆ ತಾಕತ್ತಿದೆಯಾ ನಿಮಗೆ? ಬನ್ನಿ, ಓಪನ್ ಚಾಲೆಂಜ್. ನಿಮ್ಮ ಯಾವುದೇ ಧಾರ್ಮಿಕಕ್ಕೂ ನಿಮ್ಮ ಇತಿಹಾಸ ಚೌರಗಳಿಗೆ ಸವಾಲಾಗ್ತೀನಿ ನಾನು. ಬನ್ನಿ, ಚಾಲೆಂಜ್ ಮಾಡಿ. ಇದೇ ವೇದಿಕೆ ಚಾಲೆಂಜ್. ಏಡಿಗಳೇ, ಮನೇಲಿ ಕುಂತ್ಕೊಂಡು ಮಾತಾಡಬೇಡಿ. ಬನ್ನಿ ಬೀಳ್ಗೆ, ಬನ್ನಿ ಬೀಳ್ಗೆ, ಬನ್ನಿ ಬೀಳ್ಗೆ. ನಿಮ್ ಶಕ್ತಿ ಸಾಮರ್ಥ್ಯ ಇದ್ರೆ ನಮ್ ಜೊತೆ ಚಾಲೆಂಜ್ ಮಾಡಿ. ಇಷ್ಟನ್ನ ಹೇಳ್ತಾ ಈ ಸಾರಿ ದಸರಕ್ಕೆ ಅಡ್ಡಿಪಡಿಸಬೇಕು. ಉದ್ಘಾಟನೆ 2ನೇ ತಾರೀಕು 3ನೇ ತಾರೀಕು ಇದೆ, ಅದಕ್ಕೆ ಅಡ್ಡಿಪಡಿಸಲೇಬೇಕು. ನೋಡಿ ಸ್ವಾಮಿ, ನ್ಯಾಯ ಕೇಳೋಣ, ನ್ಯಾಯ ಕೇಳೋಣ. ಸ್ವಾಮೀಜಿಯವರೇ, ನ್ಯಾಯ ಕೇಳೋಣ. ನಾವು ಯಾರು ಕೂಡ ಅನ್ಯಾಯವಲ್ಲ. ನಮಗೆ ಇಲ್ದಿದ್ದ ಧಾರ್ಮಿಕತೆ, ನಿಮ್ಮ ಧಾರ್ಮಿಕತೆಗೆ ಗೌರವ ಕೊಡಬೇಕು ಅಂತಿಲ್ಲ, ಈ ನಾಡ ದಸರಾ ಕೊಡಬೇಕಾಗಿಲ್ಲ. ಒಂದಿನ ಹೇಳ್ತಾ ಇದ್ದೀನಿ, 12ನೇ ತಾರೀಕಿಗೆ ಈ ದೇಶದ ಮಹಾನ್ ಚಕ್ರವರ್ತಿ ಅಶೋಕ ಮಹಾರಾಜರ ಭಾವಚಿತ್ರ ಹಿಡಿದು ಅಶೋಕಪುರಂ ಅಂಬೇಡ್ಕರ್ ಪಾರ್ಕ್ ನಿಂದ ನಾನು ಟೌನರ್ಗೆ ಮೆರವಣಿಗೆ ತರ್ತೀನಿ. ನಿಮ್ಮ ದಸರಾ ಪರ್ಯಾಯವಾಗಿ ಅಶೋಕಪುರಂ ಅಂಬೇಡ್ಕರ್ ಪಾರ್ಕ್ ನಿಂದ ಅಂಬೇಡ್ಕರ್ ಇದಕ್ಕೆ ಭವನಕ್ಕೆ ನಾನು ಮೆರವಣಿಗೆ ತರ್ತೀನಿ. ಪುರಭವನಕ್ಕೆ ನನಗೆ ಅನುಮತಿ ಕೊಡಬೇಕು. ಇಲ್ಲ ದಸರಾ ಮೆರವಣಿಗೆ ನಿಲ್ಲಿಸಬೇಕು, ಇಲ್ಲ ದಸರಾ ಮೆರವಣಿಗೆ ನಿಲ್ಲಿಸಬೇಕು. ನನಗೆ ಅಶೋಕ ಚಕ್ರವರ್ತಿಯ ಮೆರವಣಿಗೆ, ಯಾಕೆಂದ್ರೆ ವಿಜಯದಶಮಿ ಅಂತ ಹೇಳಿದ್ರೆ ಅಶೋಕನ ವಿಜಯದಶಮಿ, ಯಾವುದು ಏಡಿಗಳ ವಿಜಯದಶಮಿ ಅಲ್ಲ, ಖಡ್ಗವನ್ನು ಹಿಡಿದಿರ್ತಕ್ಕಂಥ ವಿಜಯದಶಮಿ ಅಲ್ಲ. ಖಡ್ಗವನ್ನು ಹಿಡಿದು ರುಂಡ ಮುಂಡವನ್ನು ಚಂಡಾಡಿ ನನಗೆ ಇದರಿಂದ ವಿಮೋಚನೆ ಹೊಂದಬೇಕು ಅಂತ ಹೇಳಿ ಅಶೋಕ ಮಹಾರಾಜ ಬೌದ್ಧ ಭಿಕ್ಕುವಾಗಿ, ಬೌದ್ಧ ಸನ್ಯಾಸಿಯಾಗಿ ಇಡೀ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಚೆಂದಿರ್ತಕ್ಕಂಥ ಅಶೋಕ ವಿಜಯದಶಮಿಯನ್ನ ನಾವು ಆಚರಣೆ ಮಾಡೋಣ. ಸಿದ್ಧ ಇದ್ದೀರಾ? ಎತ್ತಿ ಕೈಯ. ಜೈ ಭೀಮ್.